ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಶ್ಚರೋ ಸನೇಶ್ಚರೋ ಶನಿದೇವನ ಪಾರಕ್ಕೆ ಗೋವಿಂದ, ನೀಲಮರಣದ ಪಾರಕ್ಕೆ ಗೋವಿಂದ, ಛಾಯಾಸುತನ ಪಾರಕ್ಕೆ ಗೋವಿಂದ. ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಚಂದಗವಾಡಿ ಗ್ರಾಮದ ಒಡೆಯ ರವಿನಂದನ ಶನಿದೇವ 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 ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದಾರಕ ಮುಕ್ತಿ ನೀಡೋ ದೇವ ಈಶ್ವರ. ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದಾರಕ ಮುಕ್ತಿ ನೀಡೋ ದೇವ ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ದೇವದೇವ ಶನಿದೇವ ಕರುಣಾಪದಣನೆ ದುರಿತಾ ನಿರ್ವಾರಣನೆ ಕರುಣಾಪದಣನೆ ದುರಿತಾ ನಿರ್ವಾರಣನೆ ಜಗದೋದಾರಕನೆ ತಾರಾಮರ ನಿಜ ರೂಪಾನೆ ಕರುಣಾಪದಣನೆ ದುರಿತಾ ನಿರ್ವಾರಣನೆ ಜಗದೋದಾರಕನೆ ತಾರಾಮರ ನಿಜ ರೂಪಾನೆ ರವಿನಂದನ ಛಾಯಾ ಕುಮಾರ
ರವಿನಂದನ ಛಾಯ ಕುಮಾರ ರವಿನಂದನ ಶನಿದೇವ 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 ಶನಿದೇವನ ಬಾರಕ್ಕೆ ಗೋವಿಂದ ಗೋವಿಂದ ನೀಲವರ್ಣದ ಬಾರಕ್ಕೆ ಗೋವಿಂದ ಛಾಯಾಸುತನ ಬಾರಕ್ಕೆ ಗೋವಿಂದ ಉಗೇಸರೇಶ್ವರ ಉಗೇಸರೇಶ್ವರ ಉಗೇಸರೇಶ್ವರ. ಈ ಪುಣ್ಯವಾದ ದಿವಸ ನಮ್ಮ ಚಾಮರಾಜನಗರ ತಾಲೂಕು ಚಂದಕವಾಡಿ ಗ್ರಾಮದಲ್ಲಿ 49ನೇ ವರ್ಷದ ಒಂದು ಶನೇಶ್ವರನ ಒಂದು ಪುಣ್ಯವಾದ ಕಾರ್ಯಕ್ರಮ. ಈ ವರ್ಷವೂ ಕೂಡ ಯುವಕರ ಭಕ್ತ ಮಂಡಳಿಯವರು ವಿಶೇಷವಾಗಿ ವಿಜೃಂಭಣೆಯಿಂದ ಎಲ್ಲರ ಒಗ್ಗೂಟತನದಿಂದ ಸೇರಿ ತನು ಮನ ಧನವನ್ನು ಅರ್ಪಿಸಿ ನಮ್ಮ ಸೂರಪ್ಪನ ಮನೆ ಮುಂಭಾಗದಲ್ಲಿ ಬರತಕ್ಕಂಥ ಒಂದು ಸ್ಥಳದಲ್ಲಿ ವಿದ್ಯುತ್ ಧೂಪ ದೀಪ ಅಲಂಕಾರಗಳಿಂದ ವೈಭೋಗವಾಗಿ ಆ ಭಗವಂತನನ್ನ ಬಿಲ್ಪತ್ರೆ ತುಳಸಿ ದಳದಿಂದ ಅಲಂಕೃತ ಮಾಡಿ ಆ ಭಗವಂತನ ಒಂದು ಪುಣ್ಯ ಕಾರ್ಯವನ್ನು ವಿಶೇಷವಾಗಿ ನಡೆಸುತ್ತಿರುವಂತಹ ದಿನ, ನಮ್ಮೆಲ್ಲರಿಗೂ ಆ ಭಗವಂತನ ಹಬೆಯೇ ತಲುಪುವಂತಹ ದಿನ. ಈ ಪುಣ್ಯವಾದ ದಿನದಲ್ಲಿ ಈ ರಾಜಾಸತ್ವರತ ಅಥವಾ ಶನಿ ಪ್ರಭಾವ ಎಂಬ ಭಕ್ತಿ ಪ್ರಧಾನವಾದ ಕಥೆಯನ್ನು ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಭಗವಂತ ನಮಗೆ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಆ ಶನೀಶ್ವರ ಎಲ್ಲರ ಜೀವನವನ್ನು ಪಾವನ ಮಾಡಲಿ. ಈ ಕಥೆಯ ಮೊಟ್ಟ ಮೊದಲು ಎಂದಿನಂತೆ ನೋಡಿ ಪಾಂಡವರ ಕೌರವರಿಂದ ಪ್ರಾರಂಭವಾಗುವಂತ ಮಹಾಪುಣ್ಯವಾದ ಕಥೆ ಈ ಸತ್ಯರಥ ಮಹಾರಾಜನ ಕಥೆ. ಪಾಂಡವರು ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ, ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಅಂತ ಪಟನೆ ಹೇಳ್ತಾರೆ. ಕೌರವರು ಅಂದ್ರೆ 101 ಜನ ಅಣ್ಣ ತಮ್ಮಂದರು. ನಮ್ಮಂತ ಕಲಾವಿದರ ಕೈಲಿ ಹೇಳಕ್ಕಾಗಲ್ಲ ಹೆಸರುಗಳನ್ನ. ದುರ್ಯೋಧನ ದುಶ್ಯಾಸನ ದುರ್ದುಬಿ ದುರ್ ಅಂತ ಎಲ್ಲ ಅಕ್ಷರದಿಂದನೇ ಪ್ರಾರಂಭವಾಗ್ತಕ್ಕಂಥದ್ದು. ಈ ಪಾಂಡವರು ಕೌರವರು ಇಂದ್ರಪ್ರಸ್ಥ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ವೈಭೋಗವಾಗಿ ಕಾಲ ಕಳೀತಾ ಇದ್ರೆ, ಧರ್ಮರಾಯರಾಗಿರ್ತಕ್ಕಂಥವರ ಪಾಂಡವರ ಕಡೆ ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಕಾಲವನ್ನು ಕಳೀತಾ ಇದ್ರೆ, ಈ ಕೌರವರ ಕಡೆ ಶಕುನಿ, ಈ ಶಾಕುನಿ ಅನ್ನೋ ಅಕ್ಷರದಲ್ಲಿ ಕು ಅಕ್ಷರ ತೆಗೆದುಬಿಟ್ರೆ ಏನಾಗುತ್ತೆ? ಶನಿ. ಅಂದ್ರೆ ಶನಿ ಪ್ರೇರಣೆ ಬೇಕಾದ್ರೆ ತಪ್ಪಿಸ್ಕೋಬೋದಾಯ್ತು, ಆದ್ರೆ ಶಕುನಿಯ ಕುತಂತ್ರ ಮಾತ್ರ ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಈ ಶಕುನಿ ಏನ್ ಮಾಡ್ತಾ ಇದ್ದ, ಪಾಂಡವರೇ ಆವ ಕೌರವರ ಜೊತೆಗೆ ಇದ್ದು ಕೌರವರಿಗೆ ಬೆನ್ನು ಚೂರಿ ಆಗ್ತಿದ್ದಂತೆ ನೋಡಿ. ಶಕುನಿ ಹೇಳ್ತಾನಂತೆ, ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಆ ಪಾಂಡವರು ಕಷ್ಟಕಾರ್ಪಣ್ಯಗಳಲ್ಲಿ ಸಿಲುಕಬೇಕು, ಅದೇ ತಾನೇ ನಿನ್ನ ಆಸೆ? ಹೌದು ಮಾವ, ಆ ದಿನ ಯಾವತ್ತು ಬರುತ್ತೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೇನೆ. ನೋಡು ದುರ್ಯೋಧನ, ನೀನು ನಾನು ಹೇಳಿದಂತೆ ಮಾಡಿದರೆ ಆ ದಿನ ಇವತ್ತೇ ಬರುತ್ತೆ. ಏನು, ಆ ದಿನ ಇವತ್ತೇ ಬರುತ್ತಾ? ಹೇಗೆ ಹೇಗೆ ಮಾವ ಅದು? ನೋಡಪ್ಪ, ಪಾಂಡವರಲ್ಲಿ ಧರ್ಮರಾಯರಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ಧರ್ಮರಾಯರನ್ನ ನೆಪ ಮಾಡಿ ನಿನ್ನ ಆಸ್ಥಾನ ಕರೆಸು, ನಿನ್ನ ಬದಲಿಗೆ ನಾನು ಅವರ ಜೊತೆ ಪಗಡೆ ಆಟವನ್ನಾಡಿ ಆಟದಲ್ಲಿ ಅವರನ್ನ ಸೋಲಿಸಿ ಕಾಡು ಕಟ್ಟಿಬಿಡೋಣ, ಏನಂತೀಯ ಮಾವ? ಇದೆಲ್ಲ ಆಗುತ್ತಾ? ಮೊದಲೇ ಧರ್ಮರಾಯರು ಪಗಡೆ ಆಟದಲ್ಲಿ ನಿಪುಣರು. ಸೋಲಿಸೋದು ಅಂದ್ರೇನು, ಅವರನ್ನ ಕಾಡು ಕಟ್ಟೋದು ಅಂದ್ರೇನು? ನನಗೆ ಯಾಕೋ ಇದ್ರ ಮೇಲೆ ಆಸಕ್ತಿ ಇಲ್ಲ ಮಾವ. ನೀನು ಕರೆಸೆ, ಮಿಕ್ಕಿಂದನ್ನು ಬಿಡು, ನಾನು ಮಾಡ್ತೀನಿ ಅಂತ ಹೇಳದಲ್ಲ. ಸರಿ ಮಾವ, ಯಾರಲ್ಲಿ ಈಗಲೂ ಹೋಗಿ ನಮ್ಮ ಅಣ್ಣನವರಾದ ಧರ್ಮರಾಯರನ್ನ ಗೌರವಾನ್ವಿತವಾದ ನಮ್ಮ ಆಸ್ಥಾನ ಕರ್ಕೊಂಡು ಬನ್ನಿ. ಇತ್ತ ಸೈನಿಕರು ಧರ್ಮರಾಯರ ಆಸ್ಥಾನ ಬರ್ತಾರೆ. ಓ, ದುರ್ಯೋಧನ ಸೈನಿಕರು ಏನ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಪ್ರಭು, ಮಹಾಪ್ರಭುಗಳು ನಿಮ್ಮನ್ನು ತುರ್ತಾಗಿ ಬರಮಾಡಿದ್ದಾರೆ, ಬನ್ನಿ ಹೋಗೋಣ. ಏನು, ದುರ್ಯೋಧನ ನನ್ನನ್ನು ಬರಮಾಡ್ದ? ಏನಪ್ಪ ಇದು ಆಶ್ಚರ್ಯ? ಬೆಳಗಾಯ್ತು ಆದ್ರೂ ನನ್ನ ಮೇಲೆ ಕಿಡಿಯನ್ನ ಯುದ್ಧವನ್ನ ಅಂದ್ರೆ ವೈರತ್ವವನ್ನು ಸಾಧಿಸುವಂತವನು ಇವತ್ತು ಯಾಕೆ ನನ್ನ ಬರಮಾಡಿಸಿದಾನೆ? ಎಷ್ಟೇ ಆದ್ರೂ ನಾವು ಅಣ್ಣ ತಮ್ಮದಿರಲ್ವಾ, ಒಂದಲ್ಲ ಒಂದಿನ ಒಂದು ಆಗಬೇಕಾಗಿತ್ತು, ಆ ದಿನ ಇವತ್ತೇ ಕಾಣುತ್ತೆ ಅಂತ ನಡೆಯಪ್ಪ ಬರ್ತೀವಿ ಅಂತ ಧರ್ಮರಾಯರು ಬರ್ತಾ ಇದ್ರೆ ಹಿಂದೆ ಭೀಮ ಅರ್ಜುನ ನಕುಲ ಸಹದೇವ ಯಾವ ಅಣ್ಣಂದನ ಸಮೇತವಾಗಿ ತಮ್ಮಂದರು ಕೂಡ ಜೊತೆಯ ಬಂದುಬಿಟ್ರು. ನೋಡಿ, ಪಾಂಡವರು ದುರ್ಯೋಧನ ಆಸ್ಥಾನಕ್ಕೆ ಬಂದಾಗ ದುರ್ಯೋಧನ ಹೇಳ್ತಾನೆ, ಬಾ ಅಣ್ಣ ಬಾ, ನಿನಗಾಗಿ ನಾನು ಕಾಯ್ತಾ ಇದ್ದೆ, ಈ ಪೀಠವನ್ನು ಸ್ವೀಕರಿಸು. ಇದೇನಪ್ಪ ಇದು? ಅಣ್ಣ ಅಂತ ಬೇರೆ ಮರ್ಯಾದೆ ಕೊಡ್ತಾವನೆ, ಅವನ ಆಸ್ಥಾನ ಬೇರೆ ಕರೆಸವನೆ. ಎಲ್ಲ ವಿಚಿತ್ರವಾಗಿತ್ತೆಲ್ಲ. ಕನಸು ನನಸು? ಕನಸಲ್ಲ ಅಣ್ಣ, ಇದು ನನಸೆ. ಇವತ್ತು ನಿನ್ ಜೊತೆ ನಾನು ಮಾತಾಡಬೇಕು ಅಂತ ಕರೆಸ್ಕೊಂಡೆ, ಕೂತ್ಕೊಂಡ. ದುರ್ಯೋಧನ, ಇವತ್ತು ನನ್ನ ಕರೆಸಲು ಉದ್ದೇಶ ಏನಿಲ್ಲ ಅಣ್ಣ, ಇವತ್ತು ನನಗೆ ಪಗಡೆ ಆಟ ಆಡಬೇಕು ಅಂತ ಆಸೆ ಆಯ್ತು. ಯಾರ ಜೊತೆ ಆಟ ಆಡೋದು ಅಂತ ಯೋಚನೆ ಮಾಡಿದಾಗ ನೀನ್ ಎಷ್ಟೇ ಆದರೂ ಕುಲದಲ್ಲಿ ಹಿರಿಯ, ನನ್ನ ಅಣ್ಣನ ಸಮಾನ, ಅದಕ್ಕೆ ನಿನ್ ಜೊತೆನೇ ಆಟ ಆಡ್ಬೇಕು ಅನ್ನೋ ಆಸೆ ಆಯ್ತು, ಅದಕ್ಕೆ ನೆಪ ಮಾಡಿ ನಿನ್ನ ಕರೆಸ್ಕೊಂಡೆ. ಪಗಡೆ ಆಟನ? ಸರಿ ಕಣಪ್ಪ, ಬಾಡೋಣ. ಅಣ್ಣ ಸ್ವಲ್ಪ ತಾಳು, ನೀನು ಪಗಡೆ ಆಟದಲ್ಲಿ ಬಹಳ ನಿಪುಣ, ನಿನ್ನ ಸೋಲಿಸೋದು ಬಹಳ ಕಷ್ಟ, ಅದಕ್ಕೆ ನನ್ನ ಬದಲಿಗೆ ಶಕುನಿ ಮಾವ ನಿನ್ ಜೊತೆ ಪಗಡೆ ಆಟ ಆಡ್ತಾರೆ.
ಶಕುನಿ ಮಾವಾಗಿದ್ರೆ ನಾನು ಗೆದ್ದಾಗೆ, ಶಕುನಿ ಮಾವ ಸೋದ್ರೆ ನಾನು ಸೋತಾಗೆ ಹಾಕ್ಬೋದಲ್ವ ಅಣ್ಣ? ಶಕುನಿ ಮಾವ ನಿನ್ನ ಮಾವ ಆದ್ರೇನು, ನನ್ನ ಮಾವ ಆದ್ರೇನು, ಎರಡು ಬಂದೆ ತಾನೆ. ಬಾ ಆಯ್ತು ಅಂತ ಧರ್ಮರಾಯರು ಕುತಂತ್ರವನ್ನ ಹರಿಯದೆ ಪಗಡೆ ಆಟ ಕೂತ್ಕೊಂಡೇ ಬಿಟ್ರು. ಎದುರಾಳಿಯಾದ ಶಕುನಿ ತನ್ನ ಕೈಗಳಿಂದ ದಾಳವನ್ನು ಉಜ್ಜುತ್ತಾ ಕೇಳ್ತಾನಂತೆ, ಧರ್ಮರಾಯರೇ, ಮೊದಲನೇ ಆಟಕ್ಕೆ ಏನ್ ಪಣ ಕಟ್ಟಿದ್ದೀರಾ? ಪಣ ಕಟ್ಟದೇನು ಬೇಡ ಮಾವ, ಸೋತವ್ರು ಯಾರು ದುಃಖ ಪಡ್ಬೇಕಾಗತ್ತೆ, ಹಾಗೆ ಆಡೋಣ. ರೇ ಧರ್ಮರಾಯರೇ, ಆಟ ಆದ ಮೇಲೆ ಪಣ ಕಟ್ಟಿದ್ರೆ ಆಟಕ್ಕೊಂದು ಕಳೆ. ನನ್ನ ಕಡೆ ದುರ್ಯೋಧನ ಸರ್ವಸ್ವವನ್ನು ಕಟ್ಟಲು ಸಿದ್ಧನಾಗಿದ್ದಾನೆ, ನೀವೇನು ಕಟ್ತೀರ ಅದನ್ನ ಹೇಳಿ. ಏನು, ದುರ್ಯೋಧನ ಸರ್ವಸ್ವವನ್ನೇ ಕಟ್ಟಿಬಿಡ್ತಾನ? ಹಾಗಾದ್ರೆ ನಾನು ಕೂಡ ನನ್ನ ಇಡೀ ಸಾಮ್ರಾಜ್ಯ ಸರ್ವಸ್ವವನ್ನೇ ಕಟ್ಟಿದ್ದೇನೆ ಅಂತ ಸೈ ಅಂತ ಹೇಳಿ ದಾಳ ಬಿಟ್ರು ಧರ್ಮರಾಯರು. ಇಲ್ಲಿ ಶಕುನಿ ತನ್ನ ಬಾಯಿಂದ ಏನ್ ಹೇಳ್ಕೊಂಡು ದಾಳ ಬಿಡ್ತಾ ಇದ್ದಾನೋ ಅದೇ ಬಿಡ್ತಿತ್ತಂತೆ. 6 3 9 9, 3 4 7 7, 5 1 6 6. ನೋಡಿ, ಕೇಳಿದ್ದಾಯನೆ ಬೆಳಿತಿತ್ತಂತೆ. ಇದೇನಪ್ಪ ಕೇಳಿದ್ದಾಯನೆ ಬೆಳಿತಿತ್ತ ಅಂತ ನೀವು ಕೇಳ್ಬೋದು. ಏಕೆ ಅಂದ್ರೆ ಶಕುನಿಯ ಇದೇ 106 ಜನ ಅಣ್ಣ ತಮ್ಮದರನ್ನ ದುರ್ಯೋಧನ ಕಾರಾಗೃಹದಲ್ಲಿಟ್ಟು ಗುಟುಕು ನೀರು ಹಿಡಿ ಹಣ್ಣವನ್ನು ಕೊಟ್ಟು ಭೂತ ಪ್ರೇತಗಳನ್ನಾಗಿ ಸಾಯುವಂತೆ ಮಾಡಿರ್ತಾನಂತೆ. ತನ್ನ ತಮ್ಮಂದಿರ ಸತ್ತ ಮಸ್ತಿಯ ಮೂಳೆಯಿಂದ 2 ದಾಳ ಮಾಡಿಕೊಂಡಿದ್ದ ದುರ್ಯೋಧನ. ಯಾವ ಶಕುನಿ ಆ 2 ದಾಳಗಳಿಂದ ಪಾಂಡವರನ್ನು ಕೌರವರನ್ನು ಚಿಟುಮುಂಡಾಡಿಸ್ತೀನಿ ಅಂತ ಪಣ ತೊಟ್ಟಿದ್ದ. ಅದಕ್ಕೆ ಆ 2 ದಾಳಗಳು ಇವನು ಹೇಳ್ದಾಗೆ ಕೇಳ್ತಿದ್ವಂತೆ. ಶಕುನಿ ಹೇಳ್ದಾಗೆ ಅವನಿಗೆ ಹೇಗೆ ದಾಳ ಬೆಳೀತಿತ್ತು ಹಾಗೆ ನಮ್ಮ ಈಗಿನ ಕಾಲದಲ್ಲೂ ಏನಾರ ಹೇಳಂಗೆ ದಯ ಬೆಳೆದಂಗಿದ್ರೆ ಇಂದ ಒಂದ್ ಮೆದ ಕೊಡ್ಬೋದಾಯ್ತು. ದುಡ್ಡ ಕಣ ಈಗೆಲ್ಲಪ್ಪ. ಅದಕ್ಕೆ ಕೆಲವರು ಈಗ ಡೈಲಾಗ್ ಹೊಡಿತಾ ನೋಡ್ಬೇಕು, ಇದಲ್ಲ ಅದೇ, ಅದಲ್ಲ ಇದೆ, ಅದು ಇಲ್ಲ ಇದು ಇಲ್ಲ, ಮುಂದಕ್ಕೆ ಹೋಗ್ಕೊಳಕತ್ತ ಅಷ್ಟೇ. ನೋಡಿ, ಈಗಿನ ಪ್ರಪಂಚ. ಹಿಂದಿನ ಕಾಲದಲ್ಲಿ ಪಗಡೆ ಆಟ, ನಮ್ಮ ಈಗಿನ ಕಾಲದಲ್ಲಿ ಇಸ್ಪೀಟ. ಇಲ್ಲ ಯಾರಿಗೂ ಗೊತ್ತಿಲ್ಲ ಸುಡ್ರ ನೀವೆಲ್ಲ ಬೇಡ, ಇಲ್ಲ ಸುಮ್ಮನೆ ಆನ್ಲೈನ್ ರಮ್ಮಿಯ ಸುಪ್ಪ ಸುಮ್ಮನೆ ಇಲ್ದಿರದಲ್ಲ ಬೇಡ. ಅಂದ್ರೆ ಆ ಪಗಡೆ ಆಟದಲ್ಲಿ ಕೇಳದೇನೆ ಬಿಡ್ತಿರ್ಬೇಕಾದ್ರೆ ಶಕುನಿನಲ್ಲಿ ಸೋಲ್ಸಕ್ಕಾಗತ್ತೆ. ಮೊದಲನೇ ಆಟದಲ್ಲಿ ಶಕುನಿಗೆ ಜಯ. ಸೋತು ಕಂಗಾಲಾಗಿ ಧರ್ಮರಾಯರು ಕುಳಿತಾಗ ದುರ್ಯೋಧನ ಹೇಳ್ತಾನೆ, ಅಣ್ಣ ಯಾಕೆ ಒಂದೇ ಆಟ ಕಂಗಾಲಾಗ್ಬಿಟ್ಟೆ? ಇನ್ನೊಂದು ಆಟ ಆಡು. ಇನ್ನೊಂದು ಆಟಕ್ಕೆ ಏನಪ್ಪ ಪಣ ಕಟ್ಲಿ? ಒಂದೇ ಆಟಕ್ಕೆ ಯಾಕಣೆ ಹೀಗಾದೆ? ಇನ್ನು ನೀನಿದೆಯ ಬಲಾನುಬಲಿಗಳಾದ ಭೀಮ, ಅರ್ಜುನ, ನಕುಲ ಸಹದೇವಿದ್ದಾರೆ, ಕಟ್ಟವರಣ. ಒಂದು ಆಟ ಸೋಲನ್ನು ಗೆಲ್ಲುವಾಗಲ್ವಾ? ಈ ಆಟ ಖಂಡಿತವಾಗಿ ಗೆಲ್ತೀಯ, ಆಡಣ್ಣ. ನಿಜ, ಈ ಆಟಕ್ಕೆ ಎದ್ದು ಬಿಡ್ಬೇಕು. ಹಮಲಲ್ಲಿ ತನ್ನನ್ನು ಸೇರಿಸಿ ತಮ್ಮಂದನ್ನು ಸೇರಿಸಿ ಸೈ ಅಂತ ಹೇಳಿ ದಾಳ ಬಿಟ್ಟುಬಿಟ್ರು ಧರ್ಮರಾಯರು. ಕೇಳಿದ್ದಾನೆ ಬೆಳಿತಿರ್ಬೇಕಾದ್ರೆ ಶಕುನಿ ಸೋಲ್ಸಕ್ಕಾಗುತ್ತೆ. 2ನೇ ಆಟದಲ್ಲಿ ಶಕುನಿಗೆ ಜಯ. ಎಲ್ಲ ಕಿರೀಟವನ್ನು ಕೆಳಗಿಳಿಸ್ತಾ ಇದ್ರೆ ಧರ್ಮರಾಯರ ಪಾಂಡವರು. ದುರ್ಯೋಧನ ಹೇಳಿದಂತೆ, ಮಾವ ಇನ್ನೊಂದು ಆಟ ಹಾಕ್ಬಿಡು ಮಾವ, ಅದ್ರಲ್ಲಿ ನಾವು ಗೆದ್ದು ಬಿಟ್ರೆ ನಮಗಾಗುವ ಸಂತೋಷ ಅಷ್ಟಿಷ್ಟಲ್ಲ. ಧರ್ಮರಾಯರು ಕೇಳ್ತಾರೆ, ಯಾಕಪ್ಪ ಇನ್ನೇನಿದೆ, ಇನ್ನು ನನ್ನ ಹತ್ರ ಏನಿದೆ ಅಂತ ಪಣ ಕಟ್ಲಿ? ಸಾಕು, ನಿಲ್ಲಿಸ್ಬಿಡಿ ಆಟನ. ಅಣ್ಣ, ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನ ಇದೆಯಲ್ಲ. ಅಮೂಲ್ಯವಾದ ರತ್ನವ? ಯಾವ್ದಪ್ಪ ಅದು? ನಿಮ್ಮ ಹೈವರ ಕೈ ಹಿಡಿದ ದ್ರುಪದನಂದಿನಿ ದ್ರೌಪದಿ. ಕಟ್ಟುವಳ ದಾಳಕ್ಕೆ. ಬೇಡ ಸಹೋದರ, ಬೇಡ. ಒಂದು ಹೆಣ್ಣಿನ ಜೂಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವುದು ಸರಿಯಲ್ಲ. ಆಟ ಇಲ್ಲಿಗೆ ನಿಲ್ಲಿಸ್ಬಿಡಿ ಸಾಕು. ನಾ ಕಟ್ಟೋದ್ರ ಒಳ್ಳೆ ಕರ್ಕಂಬಂದ್ ಕಟ್ಟು ಅಂತ ಹೇಳ್ದ. ಸುಮ್ಮನೆ ಬಾಯಿ ಮಾತಾಡ್ ಕಟ್ಟಿದೀನಿ ಅಂತ ಹೇಳು. ನಿನ್ನ ಮಾತಿನ ಮೇಲೆ ನಮ್ಮ ನಂಬಿಕೆ ಇದೆಯಲ್ಲ. ನೋಡಿ, ಧರ್ಮರಾಜ ಮಾತು ಕೊಟ್ರೆ ಮಾತು ಮುರಿಯಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಎಲ್ಲಾ ಸೇರ್ಕೊಂಡು ಮಾತಿನಲ್ಲೇ ಸಿಕ್ಕಾಕಿಸ್ತವ್ರೆ. ನೋಡೋಣ, 2 ಆಟದ್ದು ಸೋತಿದ್ದು ಒಂದೇ ಸಲ ಕೊಟ್ಬಿಡ್ತೀವಿ, ಯೋಚನೆ ಮಾಡು. ಇಂಥ ಅವಕಾಶ ಎಲ್ರಿಗೂ ಸಿಗಲ್ಲ. ಏನೋ 2 ಆಟದ್ದು ಒಟ್ಟೆ ಸಿಗ್ಬಿಡ್ತಾ? ಹಾಗಾದ್ರೆ ಈ ಆಟ ಗೆದ್ದೇ ಬಿಡ್ತೀನಿ, ಗೆಲ್ಲೇಬೇಕು ಅಂತ 3ನೇ ಆಟಕ್ಕೆ ಜೂಜಿನ ಹಮನಲ್ಲಿ ಧರ್ಮರಾಯರು ತನ್ನ ಹೆಂಡತಿಯನ್ನೇ ಸೈ ಅಂತ ಹೇಳಿ ದಾಳ ಬಿಟ್ಟು. ಜೂಜಿ ಎಷ್ಟು ಕೆಟ್ಟದು ಅನ್ನೋದಕ್ಕೆ ಧರ್ಮರಾಯರೇ ಸಾಕ್ಷಿ ಆದ್ರು. ಅದಕ್ಕೆ ನಮ್ಮ ಈಗಿನ ಕಾಲದಲ್ಲಿ ಕೆಲವರು ಡೈಲಾಗ್ ಹೊಡಿತಾರೆ, ಲೇ ಗೊತ್ತಾಗ್ಲಿ, ಇಂದ ಧರ್ಮರಾಯ ದ್ವಾಪರದಲ್ಲಿ ಎಂಟಿನೇ ತಗೊಂಡೋಗಿ ಕಟ್ಟಿದ್ದಂತೆ ಜೂಜ್ಗೆ. ನಾ ಅಷ್ಟೊಂದು ಕೆಳಮಟ್ಟದ ಮನ್ಸನ ಎಡ್ತಿ ತಾಳಿ ತಗೋ ಕಟ್ತಾನೆಯಪ್ಪ. ಬಡ್ಡಿ ಗಣದು ಗುಣಮ್ಮ ಒಳಗ್ ಬಿದ್ರ ಹಂಗೆ ತಮಟ ನೇತಂಗ ಬಿಡ್ಬೇಕು. ಮುಂದಕ್ಕೆ ಬಿದ್ರ ನಾವೇ ನೇತಾಕತ್ತೀನಿ. ನೋಡಿ, ಈಗಿನ ಕಾಲದ ಡೈಲಾಗ್ಗಳು. ಅಂದ್ರೆ ಧರ್ಮರಾಯನೇ ಬಿಡ್ಲಿಲ್ಲ ಜೂಜು. ಕೇಳದೇನು ಬಿಡ್ತಿರ್ಬೇಕಾದ್ರೆ ಶಕುನಿ ಸೋಲ್ಸಕ್ಕಾಗತ್ತೆ. 3ನೇ ಆಟದಲ್ಲಿ ಶಕುನಿಗೆ ಜಯ. ಯಾವಾಗ ಶಕುನಿ ಗೆದ್ದುಬಿಟ್ನೋ ದುರ್ಯೋಧನಿಗೆ ಸಂತೋಷವಾಗೋಯ್ತು. ಗೆಲುವಿಲ್ಲವ ಪಾಂಚಾಲಿ, ಇಷ್ಟು ಬಾರಿ ನಮ್ಮನ್ನು ಅಪಮಾನ ಮಾಡಿದವಳು ಇಂದು ನಮ್ಮ ಪಾಲು. ಸಹೋದರ ದುಶ್ಯಾಸನ ಹೊರಡು. ತುಂಬಿದ ಸಭೆಗೆ ಎಳೆತಾ ಪಾಂಚಾಲಿಯನ್ನ ಹೊರಟು ಬಿಟ್ಟ ದುಶ್ಯಾಸನ. ಅವಳ ಜುಟ್ಟಿನ ಇಟ್ಕೊಂಡು ಬರಬರನೆ ಎಳಕ ಬಂದ್ಬಿಟ್ಟು ಆಸ್ಥಾನದ ಒಳಗಡೆ. ಅಣ್ಣ, ಏನು ಮಾಡಿದ್ರಿ ಪಾಂಚಾಲಿಯನ್ನ? ಮುಖವನ್ನೇನು ನೋಡುವೆ ಸಹೋದರ?
ತುಂಬಿನ ಸಭೆಯಲ್ಲಿ ಎಳೆದು ಬಿಸಾಡುವಳ ಸೀರೆ ಕುಂತಮ್ಮನ ಮಕ್ಕಳಿದು ನೋಡಕ್ಕಾಗದೆ ಕೂತಲೆ ನರಳಿ 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 ಸಾಯ್ಬೇಕು. ಅಯ್ಯೋ ಬೇಡ ಪಾಪಿ, ನನ್ನ ಸೆರಗನ್ನು ಮುಟ್ಟಬೇಡ. ನನ್ನ ಸೆರಗನ್ನು ಮುಟ್ಟಿದ್ರೆ ನೀನು ಸುಟ್ಟು ಭಸ್ಮವಾಗುತ್ತೀಯ. ಭಸ್ಮವಾಗಲು ಬಿಡು ಪಾಂಚಾಲಿ, ನಿನ್ನನ್ನು ಬಿಡುವುದಂತೆ. ಈ ದಿನಕ್ಕಾಗಿ ನಾನು ಎಷ್ಟೋ ದಿವಸದಿಂದ ಕಾಯ್ತಾ ಇದ್ದೆ. ಇಂತಹ ಸುವರ್ಣ ಅವಕಾಶವನ್ನ ಎಲ್ಲಿಯಾದರೂ ಬಿಡುವುದುಂಟೆ? ಎಂದಿಗೂ ಸಾಧ್ಯವಿಲ್ಲ. ಅಯ್ಯೋ ನಾನೇನು ಮಾಡ್ಲಿ? ಜಗಜ್ಜಟ್ಟಿ ಮಲ್ಲ ಭೀಮನಿದ್ದಾನೆ, ಅವನೊಬ್ಬ ಹೊಟ್ಟೆ ಬಾಕ, ಅವನಿಂದ ಏನಾಗುವುದು? 3 ಲೋಕದ ಗಂಡ ಅರ್ಜುನನಿದ್ದಾನೆ, ಅವನೊಬ್ಬ ನಪುಂಸಕ. ನಕುಲ ಸಹದೇವರಿದ್ದಾರೆ, ಅವರಿನ್ನು ಚಿಕ್ಕ ಬಾಲಕರು. ಧರ್ಮರಾಯನಿದ್ದಾರೆ, ಸೋತು ಕಂಗಾಲಾಗಿರುವನಿಂದ ಧರ್ಮರಾಯ ಏನು ಮಾಡ್ತಾನೆ? ಮಾತ್ರ ಅಯ್ಯಯ್ಯೋ ನಾನೇನು ಮಾಡ್ಲಿ? ಕೃಷ್ಣ, ಪಾಂಡುರಂಗ, ವಾಸುದೇವ, ನೀನೇ ಬರಬೇಕು. ನನಗೆ ನೀನೇ ಅಭಯವನ್ನು ಕೊಡಬೇಕು. ಯಾರೋ ಕೃಷ್ಣನೇ ಎಲ್ಲೆಲ್ಲಿ ನಿಂತು ದನಕರಗಳನ್ನು ಮೇಯಿಸಿದ ಕಾಲ ಕಳಿತಿದಾನೋ ಆ ಗೊಲ್ಲ ಬಂದು ನಿನ್ನನ್ನು ಕಾಪಾಡ್ತಾನ. ಕರಿ ನೋಡೋಣ, ಕರಿಯಮ್ಮ, ಕರಿ. ಪರಮಾತ್ಮ ಕೃಷ್ಣ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ಕೃಷ್ಣ 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 ಪರಮಾತ್ಮ. ರುಕ್ಮಿಣೀ ಲೋಲ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆಲೆ ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ಭೂಮಿಗಳ ಅಲೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಲೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನನದಿ ಕಲ್ಲದ ಮುನಿಸತಿಗೆ ಜೀವವ ತಂದ. ಕಾನನದಿ ಕಲ್ಲದ ಮುನಿಸತಿಗೆ ಜೀವವ ತಂದ. ರಂಗನ ಪಾದವ ನಂಬಿಹೆ ನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ. ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕುತರಿಗೆ ಮುಕುತಿಯ ಕೊಡುವಂತ ಪಾದ. ಕೃಷ್ಣ ಪರಮಾತ್ಮ
ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕುತರಿಗೆ ಮುಕುತಿಯ ಕೊಡುವಂತ ಪಾದ ಪಾಪಗಳು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪವನ ಶ್ರೀಪಾದವ ನಂಬಿಹೇನಯ್ಯ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀ ಲೋಲ ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸೆ ಮಾತುಗಳ ಕಾಣೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಕೃಷ್ಣ ಕೃಷ್ಣ ಪಾಂಡುರಂಗ ಭಕ್ತಿಯಿಂದ ಕೃಷ್ಣ ಅಂತ ಕೂಗದ ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದವಳು ಮಾನ ಪ್ರಾಣವನ್ನೆಲ್ಲ ಕಾಪಾಡಬಿಡ್ತು. ದುಶ್ಯಾಸನ ಸೀರೆನ ಎಳೆದು ಹರಮನೆ ತುಂಬ ಗುಡ್ಡ ಹಾಕಿ ಸುಸ್ತಾಕಿ ಕೆಳಗಡೆ ಬಿದ್ದೋದ. ದುರ್ಯೋಧನ ಕೇಳಿದ, ಏಕೆ ಸಹೋದರ, ಏಕೆ ಕಂಗಾಲಾದೆ? ಅಣ್ಣ ಆಗುವುದಿಲ್ಲಣ್ಣ, ಆಗುವುದಿಲ್ಲ. ಯಾಕೆ, ಏನಾಯ್ತು? ಸೀರೆ ಪದೇ ಪದೇ ಬರ್ತಾ ಇದೆಯಣ್ಣ. ಅಂದರೆ ಆ ಗೊಲ್ಲ ಬಂದಿವಳ ಮಾನ ಪ್ರಾಣವನ್ನು ಕಾಪಾಡ್ಬಿಟ್ನ. ಹೌದು ಅಣ್ಣ. ಎಲವೆಲವು ಕೃಷ್ಣ ಕಪಟಿ ಮಾವ, ನೀ ಯಾಕೆ ಸುಮ್ಮನೆ ಕೂತಿದ್ಯಾ? ಇನ್ನೊಂದು ಆಟ ಹಾಕುವ, ಆಮೇಲೆ ನೋಡಬೇಕಲ್ಲ. ಯಾವ ಶಕುನಿಯ ಕೈಲಿ ಇನ್ನೊಂದು ಆಟ ಹಾಕ್ಸ್ತಾ ಇದ್ರೆ ಧರ್ಮರಾಯರು ಹೇಳ್ತಾರೆ, ಅಪ್ಪ ಇನ್ನೇನು ಕಟ್ಲಪ್ಪ, ಇನ್ನೇನು ಪಡ ಕಟ್ಟದಕ್ಕೆ ನನ್ನ ಹತ್ರ ಇದೆ. ಗಮನ ಬಿಟ್ಟು ಕೇಳಿಸ್ಕೊಳ್ಳಿ ಧರ್ಮರಾಯರೇ, ಈ ಆಟದಲ್ಲಿ ನೀವೇನಾದ್ರು ಜಯವಂತರಾದರೆ 3 ಸಾರಿ ಸೋತರನ್ನು ಒಂದೇ ಸಾರಿ ಕೊಟ್ಟು ಬಿಡ್ತೇವೆ. ಒಂದು ವೇಳೆ ನೀವು ಸೋತರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷ ವನವಾಸ ಅಂದ್ರೆ ಕಾಡಿನಲ್ಲಿ ಗೆಡ್ಡೆಗನಸುಗಳು ತಿಂತ ಕಾಲ ಕಳಿಬೇಕು. 1 ವರ್ಷ ಅಜ್ಞಾತವಾಸ ಅಂದ್ರೆ ಯಾರಿಗೂ ನಿಮ್ಮ ನಿಜವಾದ ರೂಪ ತೋರಿಸದೆ ಮಾರುವೇಷ ಧರಿಸ್ಕೊಂಡು ಓಡಾಡಬೇಕು. ಮಾರುವೇಷ ಧರಿಸ್ಕೊಂಡು ಓಡಾಡೋ ಸಂದರ್ಭದಲ್ಲಿ ಇವರೇ ಧರ್ಮರಾಯರು, ಇವರೇ ಭೀಮ, ಇವನೇ ಅರ್ಜುನ ಅಂತ ಯಾರಾದ್ರೂ ಪತ್ತೆ ಹಚ್ಚಿಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ರೀತಿ ಮಾತುಕತೆ ಆಯ್ತು. ಧರ್ಮರಾಯರು ಹೇಳ್ತಾರಂತೆ, ಹಾಕು ಮಾವ, ಈ ಆಟದಲ್ಲಿ ನನ್ನ ಸೋಲು ಬರಲಿ ಅಂತಾನೆ ಆಸೆ ಪಡ್ತೀನಿ. ಯಾಕೆ ಗೊತ್ತಾ, ತುಂಬಿದ ಸಭೆಯಲ್ಲಿ ಹೆಂಡತಿಯ ಮಾನ ಪ್ರಾಣ ಹರಾಜಾಗ್ತಿದ್ರು ನಾನು ಒಂದು ಚೂರು ಮಾತಾಡಕ್ಕಾಗದಿರೋ ಪರಿಸ್ಥಿತಿಯಲ್ಲಿದ್ದೇನೆ. ಎಲ್ಲರೂ ಆ ನೋಟವನ್ನು ನೋಡುತ್ತಾ ಎಲ್ಲರೂ ಸಂತೋಷವಾಗಿರುವ ಸಂದರ್ಭ. ಒಂದು ಹೆಣ್ಣಿನ ಮಾನ ಪ್ರಾಣವನ್ನು ಹರಾಜಾಕಿರುವಂತ ಈ ಮನುಷ್ಯರ ಜೊತೆಗಿರುವುದಕ್ಕಿಂತ ಮುಂಚೆ, ಈ ಮನುಷ್ಯರ ಜೊತೆಗಿರುವುದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದರೂ ಕನಿಕರಗೊಂಡು ನಾನಲ್ಲೇ ಹೊರಟೋಗ್ತೀನಿ. ಹಾಕು ಮಾವ. 4ನೇ ಆಟ ಆಡ್ತಿರ್ಬೇಕಾದ್ರೆ 4ನೇ ಆಟದಲ್ಲೂ ಧರ್ಮರಾಯರಿಗೆ ಸೋಲು. ಮಾತು ಕೊಟ್ಟಂತೆ ಧರ್ಮರಾಯರು ರಾಜೋಚಿತವಾಗಿರ್ತಕ್ಕಂಥ ಉಡುಪುಗಳನ್ನೆಲ್ಲ ತೆಗೆದು ಒಬ್ಬ ಸೇವಕ ತೊಟ್ಕೊಳ್ಳೋ ಬಟ್ಟೆ ತೊಟ್ಕೊಂಡು ರಾಜ್ಯವನ್ನು ಬಿಟ್ಟು ಕಾಡಿನ ಕಡೆ ಹೊರಡಲು ಸಿದ್ಧರಾದಾಗ ಹಿಂದೆ ಭೀಮ, ಅರ್ಜುನನ ಕುಲ ಸಹದೇವ, ದ್ರೌಪದಿ ಸಮೇತರಾಗಿ ಹಣ್ಣನ್ನು ಹಿಂಬಾಲಿಸಿ ತಮ್ಮಂದಿರು ನಿಂತು ಬಿಟ್ರಂತೆ ಕಾಡಿನ ಕಡೆಗೆ. ಕಾಡಿನಲ್ಲಿ ಗೆಡ್ಡೆಗಣಸುಗಳು ತಿಂತ ಧರ್ಮರಾಯರು ತಮ್ಮಂದಿರೆಲ್ಲರೂ ಕೂಡ ಕಾಲ ಕಳಿತಾವ್ರೆ. ತಮ್ಮಂದಿರಾದವರು, ಅಣ್ಣ ನೀನ್ಯಾಕೆ ಜೂಜಾಡ್ದೆ, ನೀನು ಜೂಜಾಡಿ ಸೋತಿದ್ದಕ್ಕೆ ನಾವ್ಯಾಕೆ ಕಾಡು ಬಂದು ಕಷ್ಟ ಪಡಬೇಕು ಅಂತ ಒಂದು ದಿನ ಅಣ್ಣನ್ನ ಕೇಳಲಿಲ್ವಂತೆ ತಮ್ಮಂದಿರು. ಅದಕ್ಕೆ ಸುವರ್ಣಾಕ್ಷರದಲ್ಲಿ ಬರೆದರು, ಅಣ್ಣ ತಮ್ಮಂದಿರಂದ್ರೆ ಪಾಂಡವರಂತಿರಬೇಕು. ಅಣ್ಣಾಗಿದ್ದರೆ ದಾಟ್ಲಿಲ್ಲ ಅವರು. ಧರ್ಮರಾಯರಿಗೆ ಅದೇ ಕೊರಗು, ನನ್ನ ಸತ್ಯವಂತರಾದಂತ, ನನ್ನ ನಂಬಿದಂತ ತಮ್ಮಂದರಿಗೆ ನಾನೇ ಜೂಜಾಡಿ ಅನ್ಯಾಯ ಮಾಡಿ ಮೋಸ ಮಾಡ್ಬಿಟ್ನಲ್ಲ. ಜೂಜಾಡಿದ ತಪ್ಪಿಗೆ ನಾನು ಅನುಭವಿಸಬೇಕಾದ ನೋವನ್ನ ಏನೂ ತಪ್ಪು ಮಾಡದ ನನ್ನ ತಮ್ಮಂದರು ಅನುಭವಿಸೋ ಸ್ಥಿತಿ ಆಯ್ತಲ್ಲ. ಎದುರು ಮಾತಾಡೋ ತಮ್ಮಂದರಾಗಿದ್ರೆ ನಾನು ಏನು ಉತ್ತರ ಕೊಡಬೇಕಾಗಿತ್ತು ಅಂತ ಅದೇ ನೋವಲ್ಲಿ ಕಾಡಲು ಕಾಲ ಕಳಿತವ್ರೆ ಧರ್ಮರಾಯರಾಗಿರ್ತಕ್ಕಂಥವ್ರು. ನೋಡಿ, ಭಗವಂತನ ಸಾಕಾರ, ಪರಮಾತ್ಮನ ಒಂದು ಪುಣ್ಯ. ಧರ್ಮರಾಯರಾಗಿರ್ತಕ್ಕಂಥವರು ಮತ್ತು ಪಾಂಡವರೆಲ್ಲರೂ ಕೂಡ ಕಾಡಿನಲ್ಲಿ ಕಾಲ ಕಳಿತಿರ್ಬೇಕಾದ್ರೆ ಇವರಿಗೆ ಬಂದಿರುವ ದುಃಖ ಎಂತಹದ್ದು ಅನ್ನೋದನ್ನು ತಿಳಿಸೋದಕ್ಕೆ ದಂಡ ಕಮಂಡದ ಹಿಡಿದುಕೊಂಡ ಬೃಹದಶ್ವಮನಿಗಳಾದವರು ಆ ಕಾಡಿನ ಒಳಗಡೆ ಬರ್ತಾ ಇದ್ದಾರೆ. ಭಗವಂತನಾದ ಶಿವಸ್ಮರಣೆ ಮಾಡಿಕೊಂಡು ಆ ಪರಮಾತ್ಮ ಪರಶಿವನ ಧ್ಯಾನವನ್ನು ಮಾಡಿಕೊಂಡು ಆ ಪಾಂಡವರ ಸ್ಥಳದ ಕಡೆ ಬರ್ತಾ ಇದ್ದಾರಂತೆ. ಯಾವ ರೀತಿಯಾಗಿ
ನಮಸ್ತೆ ಸರ್ವೇಶಂ ನಮಸ್ತೆ ಭೂತನಾಥಂ ನಮಸ್ತೆ ವಿಧಾತಂ ವಿಶ್ವನಾಥಂ ವಿಶ್ವನಾಥಂ ಪರಮಾತ್ಮ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ ನೋಟ ಕೋಟಿ ಲಿಂಗವಾಗಲಿ ಆಡುವ ಮಾತು ಶಿವನಾಮವಾಗಲಿ ನೋಡುವ ನೋಟ ಕೋಟಿ ಲಿಂಗವಾಗಲಿ ಆಡುವ ಮಾತು ಶಿವನಾಮವಾಗಲಿ ಕೇಳುವ ವಚನ ಶಿವ ಮಂತ್ರವಾಗಲಿ ಕೇಳುವ ವಚನ ಶಿವ ಮಂತ್ರವಾಗಲಿ ಈ ಕಣ್ಣಿಗೆ ಎಲ್ಲೆಲ್ಲಿಯೂ ಶಿವನ ಕಾಣಲಿ ಈ ಕಣ್ಣಿಗೆ ಎಲ್ಲೆಲ್ಲಿಯೂ ಶಿವನ ಕಾಣಲಿ ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ ಗಾಳಿ ಬೀಸಿ ಬೀಸಿ ರಾಗವಾಗಲಿ ರಗದಲ್ಲಿ ಓಂಕಾರ ಹೇಳಿ ನದಿಯಲಿ ಗಾಳಿ ಬೀಸಿ ಬೀಸಿ ರಾಗವಾಗಲಿ ರಾಗದಲ್ಲಿ ಓಂಕಾರ ಹೇಳಿ ನಲಿಯಲಿ ಈ ಕಣ್ಣಿ ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ ಶಿವನಾಮದ ಸಂಗೀತನೆ ಜಗವ ಒಳಗಲಿ ಶಿವನಾಮದ ಸಂಗೀತನೆ ಜಗವ ಒಳಗಲಿ ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವಲೋಕವೆನಿಸಲಿ ಬೃಹದಶ್ವಮನಿಗಳಾಗಿರ್ತಕ್ಕಂಥವರು ದಂಡ ಕಮಲ ಹಿಡ್ಕೊಂಡು ಬಂದಾಗ ಧರ್ಮರಾಜ ನೋಡಿ ಆಶ್ಚರ್ಯವಾಗುತ್ತೆ. ಇದೇನಿದು, ಪಾಂಡವರು ಕಾಡಿನಲ್ಲಿ ಕಂಡು ಕಷ್ಟ ಅನುಭವಿಸ್ತವ್ರಲ್ಲ, ಏನಿರಬಹುದು ವಿಚಿತ್ರ ಅಂತ ಧರ್ಮರಾಯನ ಬಳಿಗೆ ಬಂದ ಬೃಹದಶ್ವಮನಿಗಳು ಹೇಳ್ತಾರೆ, ಅಪ್ಪ ಧರ್ಮರಾಯ, ಏನಪ್ಪ ನೀನ್ ಈ ಕಡೆ? ಓ ಬನ್ನಿ ಪೂಜ್ಯರು ಬನ್ನಿ, ಎಲ್ಲ ತಿಳಿದವರು ನಿಮಗೇನು ಬಿಡಿಸಿ ಹೇಳ್ಬೇಕ ನಾನು? ಅಲ್ಲಪ್ಪ, ಸುಖದ ಸುಪ್ಪತ್ತಿಗಳಿರಬೇಕಾದ ನೀವು ಕಾಡಿನಲ್ಲಿ ಗೆಡ್ಡೆಗನ್ಸುಗಳು ತಿಂತ ಕಾಲ ಕಳೀತಾ ಇದ್ದೀರಲ್ಲ, ಅದಕ್ಕೆ ನಾನು ಕೇಳಿದ್ದು. ಗುರುಗಳೇ, ನನ್ನ ಜೂಜು ಎಷ್ಟು ಕೆಟ್ಟದು ಅನ್ನೋದು ಇವತ್ತು ಸಾಬೀತು ಮಾಡಿಬಿಡ್ತು. ನಾನು ಆಡಿದ ಜೂಜಿನಿಂದ ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ತಮ್ಮಂದಿರೆಲ್ಲರೂ ಕೂಡ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕುವಂತಾಯ್ತು.
ಎಲ್ಲದಕ್ಕೂ ನಾನು ಆಡಿದ ಜೂಜೆ ಕಾರಣ ಸ್ವಾಮಿ, ಜೂಜೆ ಕಾರಣ. ಅದಕ್ಕಾಗಿ ನೋವು ತಡೆಯಲಾಗ್ತಾ ಇಲ್ಲ. ಅಯ್ಯಯ್ಯೋ ಧರ್ಮರಾಯ, ಜೂಜಿನಿಂದ ಇಷ್ಟೆಲ್ಲ ಆಯ್ತು, ನಿನ್ನ ತಮ್ಮಂದಿರುಗೂ ನಿನ್ನ ಹೆಂಡತಿಗೂ ಇಷ್ಟೆಲ್ಲ ಸಂಕಟ ಆಯ್ತು ಅಂತ ಹೇಳ್ತಾ ಇದೆಯಲ್ಲ, ಏನಪ್ಪಾ ನಿನ್ನ ಕತೆ? ಏನೋ ಸತ್ಯ ತಾನೇ ಗುರುಗಳೇ, ನಾನು ಆಡಿದ ಜೂಜಿನಿಂದ ತಾನೇ ಇಷ್ಟೆಲ್ಲ ಆಗಿತ್ತು. ಹೌದಪ್ಪ ಹೌದು, ನೀನು ಆಡಿದ ಜೂಜಿನಿಂದನೇ ಇಷ್ಟೆಲ್ಲ ಆಗಿದ್ದು. ಜೂಜಾಡಿದ್ದು ನೀನೇ, ಆದರೆ ಜೂಜಾಡಿಸಿದವನೇ ಬೇರೆ. ಏನೋ ಏನ್ ಹೇಳ್ತಾ ಇದ್ರ ಪೂಜ್ಯರೇ? ಜೂಜಾಡಿದ್ದು ನಾನೇನ್ಮೇಲೆ ಜೂಜಾಡಿಸ್ತು ಇನ್ನೊಬ್ಬ ಯಾರಿರ್ತಾನೆ? ಹೌದಪ್ಪ, ನೀನೇ ಜೂಜಾಡಿದ್ದು, ಆದ್ರೆ ನಿನ್ನ ಕೈಯಲ್ಲಿ ಜೂಜಾಡಿಸಿದವನೇ ಬೇರೆ. ನೀವ್ ಹೇಳೋದು ಅರ್ಥ ಆಗ್ತಾ ಇಲ್ಲ, ಅರ್ಥವಾದ ರೀತಿಯಲ್ಲಿ ಹೇಳ್ತೇನೆ ಕೇಳು. ನಿನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾಗಿರ್ತಕ್ಕಂಥ ಶನೇಶ್ವರ ಅಷ್ಟಮ ಶನಿಯಾಗಿ ಕುಳಿತಾನೆ. ಇವನು ಯಾರ ಭುಜವನೇರುವನಿಗೆ ಕಷ್ಟ ಕಾರ್ಪಣಗಳು ತಪ್ಪಿದಲ್ಲ. ಪೂಜ್ಯರೇ, ಏನ್ ಹೇಳ್ತಾ ಇದ್ದೀರಾ? ಪರಮಾತ್ಮ ಶನೇಶ್ವರ ಅನ್ರಾಶಿ ನುಗ್ಗಿದಾನ? ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥವಾಗ್ತಾ ಇಲ್ಲ. ಅರ್ಥವಾದ ರೀತಿಯಲ್ಲಿ ಹೇಳ್ತೀನಿ ಕೇಳು. ನೀನ್ ಯಾವುದೇ ಕೆಲಸ ಕೈ ಹಾಕ್ಬೇಕಾದ್ರೂ ಕೃಷ್ಣ ಅಂತ ಹೇಳಿ ಕೈ ಹಾಕ್ತಿದ್ದವನು ಅವತ್ತು ಅಷ್ಟು ಸಾರಿ ಸೋತೆಲ್ಲ, ಒಂದು ಸಾರಿ ಆದ್ರೂ ಕೃಷ್ಣ ಅಂತ ಕೂಗುದ? ಕೂಗ್ಲಿಲ್ಲ. ಯಾಕೆ? ಕೂಗೋದಕ್ಕೆ ಭಗವಂತ ಬಿಡ್ಲಿಲ್ಲ. ಅದೇ ನಿನ್ನ ಹೆಂಡತಿಯ ಮಾನ ಪ್ರಾಣ ಹೋಗೋ ಸಂದರ್ಭ ಬಂದಾಗ ಕೃಷ್ಣ ಮಾಧವ ವಾಸುದೇವ ಅಂತ ಕೂಗದ ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದವಳ ಮಾನ ಪ್ರಾಣವನ್ನೇ ಕಾಪಾಡ್ಬಿಡ್ತಲ್ಲ, ಆಗಲಾದ್ರೂ ಎಚ್ಚೆತ್ಕೊಂಡು ಕೃಷ್ಣ ಅಂತ ಕೂಗದ? ಕೂಗ್ಲಿಲ್ಲ. ಯಾಕೆ? ಕೂಗೋದಕ್ಕೆ ಆ ಶನೇಶ್ವರ ಬಿಡ್ಲಿಲ್ಲ. ನಿಜ ಪೂಜ್ಯರೇ, ಒಂದು ಸಾರನು ಕೃಷ್ಣ ಅಂತ ಕೂಗ್ಲಿಲ್ಲ. ಹಾಗಾದ್ರೆ ನೀವು ಹೇಳ್ದಾಗೆ ಭಗವಂತ ರಾಶಿ ನುಗ್ಗಿದಾನ? ಹೌದಪ್ಪ, ಖಂಡಿತವಾಗ್ಲೂ ನುಗ್ಗಿದ್ದಾನೆ. ಆ ಭಗವಂತನ ನನ್ನ ಮೇಲೆ ಯಾಕೆ ಕೋಪ? ಕಾಲಕಾಲಕ್ಕೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ನಲ್ಲ, ಕೋಪವಲ್ಲಯ್ಯ. ನಿನ್ನಂತ ಮಹಾಧರ್ಮವಂತರು ಸತ್ಯವಂತರನ್ನ ಪರೀಕ್ಷೆ ಮಾಡಿ ಪರೀಕ್ಷೆಯಲ್ಲಿ ನೀವು ಜಯವಂತರಾದರೆ ಸೂರ್ಯ ಚಂದ್ರನ ತನಕ ನಿಮ್ಮ ಚರಿತ್ರೆಯನ್ನು ಆ ಚಂದ್ರಾರ್ಥವಾಗಿ ಬೆಳಗ್ತಾನೆ ಆ ಪರಮಾತ್ಮ. ಸರಿ ಪೂಜ್ಯರೇ, ಈಗ ಆ ಭಗವಂತನ ಪ್ರೇರಣೆಯನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಅನ್ಯತಾ ಮಾರ್ಗ ಯಾಕಪ್ಪ ಇಲ್ಲ? ಸುಲಭವಾದ ಮಾರ್ಗವಿದೆಯಲ್ಲ. ಸುಲಭವಾದ ಮಾರ್ಗವಾ? ಯಾವುದು ಪೂಜ್ಯರದು? ಅವನ ಕಥಾಶ್ರವಣವನ್ನು ಸಂಪೂರ್ಣವಾಗಿ ಕೂತು ಕೇಳಿದರೆ ಸರ್ವ ಕಷ್ಟಗಳು ಸರ್ವ ಪಾಪಗಳು ದೂರವಾಗುತ್ತೆ. ಏನ್ ಹೇಳ್ತಾ ಇದ್ದಾರೆ ಪೂಜ್ಯರೇ? ಭಗವಂತನ ಕಥೆ ಕೇಳ್ಬಿಟ್ರೆ ಎಲ್ಲವೂ ಕೂಡ ದೂರವಾಗುತ್ತಾ? ಹೌದಪ್ಪ, ಖಂಡಿತವಾಗ್ಲು. ಹಾಗಾದರೆ ನಿಮ್ಮ ಬಾಯಾರ ಭಗವಂತನ ಕಥೆ ಕೇಳ್ತೀವಿ. ದಯಮಾಡಿ ಭಗವಂತನ ಕಥೆಯನ್ನು ನೀವೇ ಹೇಳಿ ಅಂತ ಪಾಂಡವರಾದಿಯಾಗಿ ಎಲ್ಲರೂ ಕೂಡ ಶುಚಿರ್ಭೂತವಾದ ಸ್ನಾನ ಮಾಡಿ ಮಡಿಯನ್ನು ಹುಟ್ಟು ಬಂದು ಗುರುಗಳ ಸನ್ನಿಧಿಯಲ್ಲಿ ಕುಳಿತು ಭಗವಂತನ ಕಥೆ ಕೇಳ್ತೀವಿ ಅಂತ ಕೂತ್ಕೋತಾರೆ. ಪಾಂಡವರು ವನವಾಸದಲ್ಲಿದ್ದಾಗ ಶನೇಶ್ವರನ 4 ಕಥೆಗಳನ್ನು ಕೇಳುವಂತಹದ್ದು ನೋಡಿ. ಬೃಹದ ಶಿವಮುನಿಗಳು ಬಂದು ಈ ಸತ್ರತನ ಕಥೆ ಹೇಳ್ತಾರೆ. ದ್ರೌಮಿ ಮಹರ್ಷಿಗಳು ಬಂದು ಭಕ್ತ ಮಹಂದಾದ ಚರಿತ್ರೆಯನ್ನು ಹೇಳ್ತಾರೆ. ದಮನ ಮಹರ್ಷಿಗಳು ಬಂದು ನಳದಮಯಂತರ ಚರಿತ್ರೆ ಹೇಳ್ತಾರೆ. ವೇದವ್ಯಾಸ ಮುನಿಗಳು ಬಂದು ಭಕ್ತಪೂರ್ವ ಚಕ್ರವರ್ತಿ ಕಥೆ ಹೇಳ್ತಾರೆ. ಈ ಕಥೆಗಳನ್ನು ಕೇಳಿದ ಫಲಕ್ಕೆ ಪಾಂಡವರಿಗೆ ಕೊನೆಗೆ ಏನಾಗುತ್ತೆ ಅನ್ನೋದು ಈ ಕಥೆಯ ಸಾರಾಂಶವಾಗುತ್ತೆ. ಇಲ್ಲಿ ಬೃಹದ ಶಿವಮುನಿಗಳಾಗಿರ್ತಕ್ಕಂಥವರು ಹಿಂದೆ ಕೃತಯುಗದಲ್ಲಿ ನಡೆದಂತ ರಾಜ ಸತ್ಯರಥನ ಕಥೆಯನ್ನ ಪಾಂಡವರಿಗೆ ದ್ವಾಪರದಲ್ಲಿ ತಿಳಿಸ್ತಾ ಇದ್ದಾರೆ. ಕೇಳು ಧರ್ಮರಾಯ, ಕೇಳಿ ಪುನೀತನಾಗು. ಕನ್ನಡ ನಾಡಿನ ವೀರ ಕುಮಾರ, ಗಂಡು ಭೂಮಿಯ ಚರಿತೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ಕನ್ನಡ ನಾಡಿನ ವೀರ ಕುಮಾರ, ಗಂಡು ಭೂಮಿಯ ಚರಿತೆ ವಿಚಾರ, ಸತ್ಯದ ಕಥೆಯ ಹಾಡುವೆ. ಮೆರವ ಕಾಳಿಂಗಪುರದಲ್ಲಿ ಸತ್ಯರಥನೆಂಬ ಚಕ್ರವರ್ತಿಯೋ, ಮೆರವ ಕಾಳಿಂಗಪುರದಲ್ಲಿ ಸತ್ಯರಥನೆಂಬ ಚಕ್ರವರ್ತಿಯೋ, ಅಮರನಾಗಿ ಮೆರೆಯುತ್ತಲಿರಲು, ಲೋಕ ಲೋಕಗಳ ಜಯಿಸುತ್ತಲಿರಲು, ಪುಣ್ಯವಂತನು ಇವ ನಮ್ಮ ಶನಿ ಪ್ರೇರಣೆಗೆ ಸಿಲುಕಿದ ನಮ್ಮ ಕನ್ನಡ ನಾಡಿನ ವೀರ ಕುಮಾರ, ಗಂಡು ಭೂಮಿಯ ಚರಿತೆ ವಿಚಾರ, ಸತ್ಯದ ಕಥೆಯ ಪಾಡುವೆ. ನಾ ಸತ್ಯದ ಕಥೆಯ ಪಾಡುವೆ, ನಾ ಸತ್ಯದ ಕಥೆಯ ಪಾಡುವೆ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಅಂಗಕಳಿಂಗ ಚೋಳ ಮಗದ ಚಪ್ಪನೈವತಾರ ದೇಶಗಳ ಮಧ್ಯದಲ್ಲಿ ಭರತ ಖಂಡದಲ್ಲಿ ಸುಭಿಕ್ಷತೆಯನ್ನು ಪಡೆದಿರುವಂತಹ ಅಪ್ರತಿಮವಾಗಿರತಕ್ಕಂಥ ಸಾಮ್ರಾಜ್ಯ ಕಾಳಿಂಗಪುರ ಎಂಬ ಸಾಮ್ರಾಜ್ಯ.
ಆ ಕಳಿಂಗಪುರ ಸಾಮ್ರಾಜ್ಯವನ್ನು ಸುಸಾಮೃತವಾಗಿ ಆಳ್ವಿಕೆ ಮಾಡುತ್ತಿರುವ ವೀರ ಧೀರ ಪರಾಕ್ರಮಿ ಇವತ್ತಿನ ನಮ್ಮ ಕಥಾನಾಯಕ. ಸತ್ಯವೇ ತಾಯಿ, ಸತ್ಯವೇ ತಂದೆ, ಸತ್ಯನ ಮಾರ್ಗಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಭಗವಂತನೆನ್ನುವ ತತ್ವವನ್ನು ಸಾರುತ್ತಾ ಸತ್ಯವೇ ತನ್ನು ಸಿರೆಂದು ಭಾವಿಸಿ ಆಳ್ವಿಕೆ ಮಾಡುತ್ತಿರುವ ಸತ್ಯರ ತಾಯಿ ಚಕ್ರವರ್ತಿ ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದ. ಇವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವಳೇ ಚಂದ್ರಹಾಸೆ. ಸಕಲ ಗುಣ ಸಂಪನ್ನೆ, ವಿದ್ಯಾವಂತೆ, ಗುಣವಂತೆ, ಐಶ್ವರ್ಯವಂತೆ, ಗಂಡನಿಗೆ ತಕ್ಕ ಸತಿಯಾದ ಇವಳು ಗಂಡ ಹೆಂಡತಿಯರು ಸಾಮ್ರಾಜ್ಯವನ್ನ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಮಕ್ಕಳ ರೀತಿಯಲ್ಲಿ ಆ ಪ್ರಜೆಗಳನ್ನ ಕಾಪಾಡ್ತಾ ನ್ಯಾಯ ನೀತಿ ಧರ್ಮದಿಂದ ವೈಭೋಗವಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾರೆ. ಸಭೆಯಲ್ಲಿ ಕುಳಿತ ಸತ್ಯರತೆ ಹೇಳ್ತಾನೆ, ಮಹಾಮಂತ್ರಿ, ಮಹಾಪ್ರಭು, ನಮ್ಮ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷತೆಯಿಂದ ಆಗುತ್ತಿರುತ್ತದೆ. ಚೆನ್ನಾಗಿ ಆಯ್ತದೆ ಪ್ರಭು. ಒಂದ್ ಸ್ವಲ್ಪ ಸೆಕೆ ಕಮ್ಮಿ ಮಾಡಿಸಿ ಪ್ರಭು. ಮಾಡಿಸೋಣ. ನಿರ್ಮರಾಜರಲ್ಲಿ ಕಾಲ ಕಾಲಕ್ಕೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನ ಸಕಾಲಕ್ಕೆ ತಂದು ಬಸುತ್ತಿರುವರೆ ಕೊಡ್ತಾ ಇದಾರೆ ಪ್ರಭು. ಕೊಡದ್ರೆ ನಾವು ಕೊಡ್ಬೇಕಲ್ಲ ಪ್ರಭು. ರೈತರ ಕಷ್ಟ ಸುಖಗಳು ಚೆನ್ನಾಗಿದೆ ಪ್ರಭು. ಎಲ್ಲ ಚೆನ್ನಾಗಿದೆಯಾ? ಪ್ರಭು ಮಾತನ್ನ ತೊದಲಿಕ್ಕೆ ಬರ್ತಾ ಇದೆ? ಏನಿಲ್ಲ ಪ್ರಭು, ಸ್ವಲ್ಪ ನಾರ್ಗ ಮಂದಿಲ್ವ ಪ್ರಭು. ಸುಳ್ಳು ಹೇಳ್ತಾ ಇಲ್ವಾ? ಸುಳ್ಳು ಅಂದ್ರೆ ಏನ ಪ್ರಭು? ಸುಳ್ಳು ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ಪ್ರಭು. ಸತ್ಯವಂತರ ಮಕ್ಕಳು ಹೌದು ಪ್ರಭು. ನಿಮ್ಮ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಕುಂದುಕೊರತೆಗಳಿರಬಾರದು. ಇಲ್ಲ ಪ್ರಭು. ಮಕ್ಕಳ ರೀತಿಯಲ್ಲಿ ಪ್ರಜೆಗಳನ್ನು ಕಾಪಾಡಬೇಕು. ಚೆನ್ನಾಗಿ ಒಂದು ವೇಳೆ ನೀವು ಆಡುತ್ತಿರುವ ನಾಟಕ ಅಂತ ಗೊತ್ತಾರೆ ನಿಮ್ಮ ಶಿರಚ್ಛೇದನವಾಗುತ್ತೆ. ಇಲ್ಲ ಪ್ರಭು. ಎಚ್ಚರ. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾನೆ ಸತ್ತರುತ. ಯಾವ ರೀತಿಯಾಗಿ ಬಲ 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 ಉದದಿಂದ ವೈರಿಯ ಛಲದಿ ಪಿಡಿದು ಶಲಭ ಕಡಿದು ಧೀರ ನೆನೆಸಿ ಮೆರೆಗುವ. ಬಲ 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 ಉದರಿಂದ ವೈರಿಯ ಛಲದಿ ಪಿಡಿದು ಶಿಲಭ ಕಡಿದು ಧೀರ ನೆನೆಸಿ ಮೆರೆಗುವ. ಹರಿಕುಲಾಂತನಾಥ ಜನಿಸಿ ಮೆರವೆ ಜಗದೊಳು, ಈ ಹರಿಕುಲಾಂತನಾಥ ಜನಿಸಿ ಮೆರವೆ ಜಗದೊಳು. ವೈರಿಯ ಜಯಿಸುವೆ, ವೈರಿಯ ಜಯಿಸುವೆ, ಛಲದಿ ಹಿಡಿಯುವೆ. ಆ ವೈರಿಯ ಜಯಿಸುವೆ, ಛಲದಿ ಹಿಡಿಯುವೆ. ಬಲ 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 ಉದರಿಂದ ವೈರಿಯ ಛಲದಿ ಹಿಡಿದು ಶಿಲಭ ಕಡಿದು ಧೀರ ನೆಲೆಸಿ ಮೆರೆಗುವ, ಧೀರ ನೆಲೆಸಿ ಮೆರೆಗುವ, ಧೀರ ನೆಲೆಸಿ ಮೆರೆಗುವ. ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ವೈಭೋಗವ ಕಾಲ ಕಳೀತಾ ಇದ್ರೆ ಸತ್ಯಸಂಧನಾಗಿ, ಸತ್ಯ ಪರಿಪಾಲಕನಾಗಿ, ಸತ್ಯವನ್ನೇ ತನ್ನ ಉಸಿರೆಂದು ಭಾವಿಸಿ ವೈಭೋಗವಾಗಿ ಮುಂದುವರಿದ. ಈ ಸತ್ಯರ ತನ್ನ ಹಿರಿಮೆ ಭೂಲೋಕ ಮಾತ್ರವಲ್ಲ ದೇವಲೋಕದ ತನಕ ಮುಟ್ಟುತ್ತಾ ಇದೆ ಅಂತ ನೋಡಿ. ಯಾರಿಂದ? ಎಲ್ಲ ಕಥೆಯವರು ಬರಲೇಬೇಕಲ್ಲ. ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ ನಾರದ್ರು ಇದಕ್ಕೆಲ್ಲ ದೇವ್ರುಗಳ ಕಂಡು ಕೂತಿದ್ರಿ ಅಂತ ಭಕ್ತಿಯಿಂದ ಕತೆ ಕೊಳ್ತಾ ಇರೋದು. ಏನಪ್ಪಾ? ಭಕ್ತಿಯಿಂದ ಕತೆ ಕೊಳ್ತಾ ಇರೋದು. ಹೌದಾ? ಇರ್ಲಿ, ಈಗ ಭಗವಂತನ ಕತೆ ಅಲ್ವಾ ನೋಡಿ. ಇವ್ರು ಬಂದ ಮೇಲೆ ಕತೆ ಚೆನ್ನಾಗಾಗೋದು. ಲೋಕದ ವಿವಾಚ ವಿಚಾರಗಳನ್ನು ಮುಗಿಸ್ಕೊಂಡು ಭಗವಂತನ ಸಾಕಾರವನ್ನು ಹೊಂದಿಕೊಳ್ಳುವಂತಹದ್ದು ನಾರದ ಮುನಿಗಳು ಅಂತ ಕರೀತಾರೆ ನೋಡಿ. ಆ ನಾರದರಾಗಿರ್ತಕ್ಕಂಥವರು ದೇವಲೋಕದ ಕಡೆ ಬರ್ತಾ ಇದ್ದಾರೆ ಭಗವಂತನಾದಂತವನ್ನ ಸ್ಮರಣೆ ಮಾಡಿಕೊಂಡು. ಯಾವ ರೀತಿಯಾಗಿ ಜಯ ಜಯ ಲೋಕವನ ನಾರಾಯಣ ಭವ ಭಯಹರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ ಭವ ಭಯಹರಣ ಕರುಣಾಭರಣ. ಜಯ ಜಯ ಲೋಕವನ ನಾರಾಯಣ. ಪಾವನ ಚರಣ ಪನ್ನಗ ಶಯನ, ಪಾವನ ಶರಣ ಪನ್ನಗ ಶಯನ. ದುರಿತ ನಿವಾರಣ ಸಕಲ ಕಾರಣ, ದುರಿತ ನಿವಾರಣ ಸಕಲ ಕಾರಣ. ಧರ್ಮಪರಾಯಣ ನಾರಾಯಣ. ಧರ್ಮಪರಾಯಣ ನಾರಾಯಣ. ಜಯ ಜಯ ಲೋಕಾವನ.
ಭಯಹರಣ ಕರುಣಾ ನಿವರಣ ಜಯ ಜಯ ಲೋಕಾವನ ನಾರಾಯಣ ನಿರುಪಮ ನಿರ್ಮಲ ಮಧುರ ರಾಮಯ ಶೌರೇ ನಾರಾಯಣ ನಾರಾಯಣ ನಿರುಪಮ ನಿರ್ಮಲ ಮಧುರಾಧಾರ ನಿರುಪಮಾಲ ಕರುಣಾಮಯ ಶೌರೇ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕಾವನ ನಾರಾಯಣ ಭಯಹರಣ ಕರುಣಾವರಣ ಜಯ 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 ಲೋಕಾವನ ನಾರಾಯಣ 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 ನಮೋ ನಾರಾಯಣ ಹೌದು ನಾರಾಯಣ ಯಾವಾಗ ನಾರದರ ಕೈಲಾಸ